ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಪುತ್ರನ ವಿಚಾರಣೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಅಷ್ಟಕ್ಕೂ ಅನಂತಕುಮಾರ್ ಪುತ್ರ ಆಶುತೋಷ್ ವಿರುದ್ಧ ಇರುವಂತ ಪ್ರಕರಣವಾದ್ರೂ ಏನು? ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದ್ಯಾಕೆ? ಏನಿದು ಪ್ರಕರಣ? ಡೀಟೇಲ್ ಆಗಿ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಅನಂತಕುಮಾರ್ ಹೆಗಡೆ ಪುತ್ರನ ವಿಚಾರಣೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಈ ವಿಚಾರದ ಬಗ್ಗೆ ಈಗ ಗಂಭೀರ ಚರ್ಚೆ ಶುರುವಾಗಿದೆ. ವೇದಿಕೆ ಮೇಲೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಯುವಕರ ಮನಸ್ಸಿನಲ್ಲಿ ಕೋಮು ವಿಷಬೀಜವನ್ನ ಬಿತ್ತಿ ಧರ್ಮದ ಅಮಲಿನಲ್ಲಿ ತೇಲಾಡುವಂತೆ ಮಾಡಿ ಎಷ್ಟೋ ಹಿಂದುಳಿದ ವರ್ಗದ, ಮಧ್ಯಮ ವರ್ಗದ, ಬಡ ಕುಟುಂಬದ ಯುವಕರನ್ನ ಜೈಲು ಪಾಲಾಗುವಂತೆ ಮಾಡಿ ತನ್ನ ಮಗನಿಗೆ ಮಾತ್ರ ವಿದೇಶದಲ್ಲಿ ಓದೋದಕ್ಕೆ ತೊಂದರೆಯಾಗಬಾರ್ದು ಅಂತ ಹೇಳಿ ಹೈಕೋರ್ಟ್ಗೆ ಮನವಿ ಮಾಡಿದ್ರು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ. ವೀಕ್ಷಕರೇ, ಮೊದಲಿಗೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋಣ. ಮುಸ್ಲಿಂ ಸಮುದಾಯದ 7 ಮಂದಿ ಇನೋವಾ ಕಾರ್ನಲ್ಲಿ ಬರ್ತಿರ್ಬೇಕಾದ್ರೆ ಅನಂತಕುಮಾರ್ ಹೆಗಡೆ ಅವರ ಕಾರು ಓವರ್ಟೇಕ್ ಮಾಡಿಕೊಂಡು ಬರುತ್ತೆ. ಅನಂತಕುಮಾರ್ ಅವರ ಕಾರ್ನ ಚಾಲಕ ಮುಸ್ಲಿಂ ಫ್ಯಾಮಿಲಿ ಇದ್ದಂತಹ ಕಾರನ್ನ ನಿಲ್ಲಿಸೋದಕ್ಕೆ ಹೇಳ್ತಾನೆ. ಅನಂತಕುಮಾರ್ ಆದೇಶದ ಮೇರೆಗೆ ಚಾಲಕ ಏಕಾಏಕಿಯಾಗಿ ಮುಸ್ಲಿಂ ಫ್ಯಾಮಿಲಿ ಇದ್ದಂತಹ ಕಾರ್ ಬಳಿ ಹೋಗಿ ಸಲ್ಮಾನ್ ಖಾನ್ ಎಂಬಾತನ ಮೇಲೆ ಹಲ್ಲೆ ಮಾಡ್ತಾನೆ. ಈ ಬಗ್ಗೆ ಸೈಫ್ ಖಾನ್ ಎಂಬಾತ ದೂರು ದಾಖಲಿಸಿದ್ದ. ದೂರಿನಲ್ಲಿ ಸ್ವತಃ ಅನಂತಕುಮಾರ್ ಅವರೇ ತನ್ನ ತಾಯಿ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಅವರ ಭದ್ರತಾ ಸಿಬ್ಬಂದಿ ಪಿಸ್ತೂಲನ್ನ ತೋರಿಸಿ ಜೀವ ಬೆದರಿಕೆಯನ್ನ ಹಾಕಿದ್ರು. ಇನ್ನು ಈ ಕಾರ್ನಲ್ಲಿ ಹೆಗಡೆ ಪುತ್ರ ಆಶುತೋಷ್ ಕೂಡ ಇದ್ರು ಅಂತ ಹೇಳಿ ದಾಖಲಾಗಿತ್ತು. ವೀಕ್ಷಕರೇ, ಈ ಕೇಸ್ಗೆ ಸಂಬಂಧಿಸಿದಂತೆ ವಿದೇಶದಲ್ಲಿ ಓದ್ತಾ ಇರುವಂತಹ ಮಗನ ಭವಿಷ್ಯ ಹಾಳಾಗ್ತದೆ, ಆದ್ದರಿಂದ ಅವರ ಹೆಸರನ್ನ ಕೈ ಬಿಡಬೇಕು ಅಂತ ಹೇಳಿ ಅನಂತಕುಮಾರ್ ಹೆಗಡೆ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಪ್ರಸ್ತುತ ಪುತ್ರನ ವಿರುದ್ಧದ ವಿಚಾರಣೆ ಪ್ರಕ್ರಿಯೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಸೊ ತನ್ನ ಪುತ್ರನ ಭವಿಷ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ಇರುವಂತಹ ಅನಂತಕುಮಾರ್ ಅವರಿಗೆ ವೇದಿಕೆ ಮೇಲೆ ಹಿಂದೂ ಯುವಕರನ್ನ ಅನ್ಯ ಧರ್ಮೀಯರ ಮೇಲೆ ಎತ್ತು ಕಟ್ಟುವಾಗ ಈ ಕಾಳಜಿ ಇರೋದಿಲ್ವಾ ಅಂತ ಹೇಳಿ ಜನರು ಕಿಡಿಕಾರ್ತಿದ್ದಾರೆ. ಅನಂತಕುಮಾರ್ ಮಾತ್ರವಲ್ಲ, ಅಸಾದುದ್ದೀನ್ ಓವೈಸಿಯಂತಹ ರಾಜಕೀಯ ಮುಖಂಡರು ಕೂಡ ಇದೇ ರೀತಿ ಯುವಕರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಇಂತಹ ನಾಯಕರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.